ಯಾವುದೇ ಕಾರಣಕ್ಕೂ ಬೇಸೆ ಹೊಡಿಸಲ್ಲ. ಬೇಸಿಗೆ ಕಾಲ ಮಳೆಗಾಲದ ಇರ್ಬೋದು. ಕುರಿ ಮಧ್ಯೆ ನಿಂತಾಗ ಮಾತ್ರ ಏನು ಮಾಡ್ತೀನಿ ಅಂದರೆ ಹೋಗೋ ಟೈಮಲ್ಲಿ ಒಂದು ಸಲ ಮಾತ್ರ ಒಂದು ಟ್ಯಾಕ್ಟ್ರ್ ಇದು ಹೊಡ್ಸೋದು ಬಿಟ್ಟರೆ ಅದು ಮೇಲ್ಗಡೆ ಒಂದೇ 1 ಇಂಚ್ ಇದಾಗಬೇಕು ಆ ಥರ. ವೀಕ್ಷಕ ಬಂಧುಗಳೇ ನಮಸ್ಕಾರ. ಮೊನ್ನೆ ಚಿಕ್ಕಮಗಳೂರು ಸಾವಯವ ರೈತ ಬಳಗದ ಸಭೆ ಪಿಳ್ಳೆನಳ್ಳಿ ರಮೇಶಣ್ಣವರ ತೋಟದಲ್ಲಿ ಏರ್ಪಡಿಸಲಾಗಿತ್ತು. ಈ ಸಂದರ್ಭದಲ್ಲಿ ಪಿಳ್ಳೆನಳ್ಳಿ ರಮೇಶಣ್ಣವರ ತೋಟವನ್ನು ವೀಕ್ಷಣೆ ಮಾಡ್ತಾ ಇರಬೇಕಾದ್ರೆ ಅವರು ತಮ್ಮ ತೋಟವನ್ನು ಕಟ್ಟಿದ ಬಗ್ಗೆ, ಹೆಚ್ಚು ಇಳುವರಿ ಪಡೆಯಲಿಕ್ಕೆ ಅನುಸರಿಸಿರ್ತಕ್ಕಂತಹ ಕ್ರಮಗಳ ಬಗ್ಗೆ ವಿವರಣೆ ಮಾಡಿದರು. ಹಾಗೂ ಜಲ ಮರುಪೂರ್ಣ ಮಾಡುವ ಬಗ್ಗೆ, ಕೃಷಿ ಹೊಂಡಗಳನ್ನು ಹೇಗೆ ಸಮರ್ಪಕವಾಗಿ ಬಳಸಿಕೊಳ್ಳಬೇಕು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನು ನೀಡಿದರು. ಬನ್ನಿ ಸ್ನೇಹಿತರೆ, ಅವರಿಂದಲೇ ಈ ಮಾಹಿತಿಯನ್ನು ಹೆಚ್ಚು ಪಡೆಯೋಣ. ಅದಕ್ಕೋಸ್ಕರ ನೀವು ನಿಲ್ಸ್ಕೊಂಡಿದ್ದೀಗ. ಇದು ಏನಕ್ಕೆ ಬೆಂಕಿ ಹಾಕಿರೋದೀನಿ ಅಂತಂತಂದರೆ, ಈ ನಮ್ಮ ಅಡಿಕೆ ಗಿಡದಲ್ಲಿ ಒಂಬಾಳೆ ಹುಸಿಯಾಗಿ ಹಂಗೆ ಇದಿರುತ್ತೆ. ಈ ನಮ್ಮ ಅಡಿಕೆ ಕೊಯ್ಲು ಲಾಸ್ಟ್ ಕೊಯ್ಲು ಆದ ತಕ್ಷಣ ಏನು ಮಾಡ್ತೀವಿ, ಲಾಸ್ಟ್ ಕೊಯ್ಲು ಮುಗಿತಿದ್ದಂಕಲೇ ಈ ಥರ ಏನು ಇದಿರುತ್ತೆ, ಇದನ್ನೆಲ್ಲ ಕೊಯ್ದು ಎಲ್ಲ ಆರಿಸಿ ತೋಟದೊಳಗೆ ಬಿಡಲ್ಲ, ಅದನ್ನು ತಗೊಂಬಂದು ಬೆಂಕಿ ಹಾಕ್ತೀವಿ, ಸುಡ್ತೀವಿ. ಆ ಗಿಡದಿಂದ ಮತ್ತಿನ್ನು ಬೇರೆ ಕೆಳಗಡೆ ಇದ್ರು ಅಷ್ಟೇ, ಕೆಳಗಡೆ ಆ ಥರ ಹಂಗೆ ಬಿಟ್ಟರೆ ಅದು ಮೇಲ್ಗಡೆಗೆ ಒಂಬಾಳೆಗೆ ಹೊಡೆತ ಅನ್ನೋದು ಒಂದು ಇದಿದೆ, ವೈರಸ್ ಅಟ್ಯಾಕ್ ಆದಂಗೆ. ಅದಕ್ಕೆ ಅಟ್ಯಾಕ್ ಬಾರ್ದು ಮತ್ತೆ ತೋಟದೊಳಗೆ ಬಿಡಲ್ಲ. ಆ ತಕ್ಷಣ ಏನು ಮಾಡ್ತೀವಿ, ಕೊಯ್ಕೊಂಬಂದು ಇಲ್ಲಿ ಬೆಂಕಿ ಹಾಕ್ತೀವಿ. ಇದು ಇಡೀ ಉದ್ದಕ್ಕೂ ಅದೇ ಥರ ಮಾಡಿ ಬೆಂಕಿ ಹಾಕೊಂಬಂದಿವಿ. ನೋಡಿ ಇಲ್ಲೆಲ್ಲ ಅಡೆಗೆ ಹಾಕಿರೋದು ಕಾಫಿ ಗಿಡ ಸೈಡಲ್ಲಿ ಹಾಕಿ ಕೆಲವು ಹೋಗಿದೆ, ಮತ್ತು ಹೋಗುಣೆ ಹಾಕಿಲ್ಲ ನಾನು. ಇದು ಚಂದ್ರಗಿರಿ ಒಂದೇ. ಇದು ದಾರಿ ಓಡಾಡ್ಲಿಕ್ಕೆ ಬಿಟ್ಟಿದೆ. ಇದು ಈ ದಾರಿನ ಓಡಾಡ್ಲಿಕ್ಕೋಸ್ಕರನೇ ನಮಗೆ ಟ್ಯಾಕ್ಟ್ರಿ ಓಡಾಡೋಕ್ಕೆ. ಅಂದರೆ ಇದು ತೋಟದ ಮಧ್ಯದಲ್ಲೇ ಇದೆ. ಇದು ನಮ್ದು ಈಗ ಏನು ಅಂತಂದರೆ, ಆ್ಯಕ್ಚುಲಿ ನಾವು ಇವತ್ತು ನಾವು ತೋಟದೊಳಗೆ ಜಾಗ ಯಾಕೆ ಬಿಡ್ಕೋಬೇಕು, ಯಾಕೆ ಅಂತಂದರೆ ಈಗ ನೋಡಿ ಓಡಾಡೋಕ್ಕೋಸ್ಕರ ಈ ಕೆಲವರು ಇಷ್ಟೇ ಆಗಲ್ಲ, ಒಂದು ಟ್ಯಾಕ್ಟ್ರಿ ಹೋಗೋಷ್ಟು ಜಾಗ ಮಾತ್ರ ಬಿಡ್ತೀವಿ. ಯಾಕೆಂದರೆ ಈ ಜಾಗ ಬಿಟ್ಟಿರೋದ್ರಿಂದ ಏನು ಇನ್ನೊಂದು ಪ್ಲಸ್ ಏನಾಗುತ್ತೆ ಅಂದರೆ, ನೋಡಿ ಇಲ್ಲಿ ಅಕ್ಕಪಕ್ಕ ಯಾವುದೂ ತೋಟ ಇಲ್ಲ, ಆದರೆ ಈ ತೋಟದೊಳಗೆ ಆ ಕಡೆನೂ ತೋಟ ಇದೇನೆ, ಇಲ್ಲೂ ಫುಲ್ ತೋಟ ಆಯಿತು ಅಂತಂದರೆ ಗಾಳಿ ಆಡಲ್ಲ. ನೀವು ಇದ್ರಲ್ಲಿ ನೋಡಿ, ಈ ಗಾಳಿ ಈ ಕಡೆಯಿಂದನೂ ಗಾಳಿ ಬರುತ್ತೆ, ಆ ಕಡೆಯಿಂದನೂ ಗಾಳಿ ಬರುತ್ತೆ, ಈ ಕಡೆನೂ ಅಷ್ಟೇ. ಗಾಳಿ ಆಡೋದ್ರಿಂದ ನಮಗೆ ಅಧಿಕವಾದ ಇಳುವರಿ ತಗೊಳ್ಳಿಕ್ಕೆ ಸಾಧ್ಯ. ಈ ತೋಟ ಈ ಗುಂಪುಂಪಾಗಿದ್ದರೆ ಗಾಳಿ ಆಡೋದೇ ಇಲ್ಲ ಇದ್ದರೆ ಅದು. ಆದರೆ ನಾವೇನು ಮಾಡ್ತೀವಿ, ಈಗ ಒಂದು 500 ಗಿಡ ಕಡಿಮೆ ಆದರೂ ಪರವಾಗಿಲ್ಲ, ರೋಡನ್ನು ಅದಕ್ಕೆ ದೊಡ್ಡದಾಗಿ ಅಗಲವಾಗಿ ಅಲ್ಲಲ್ಲಿ ಬಿಟ್ಟಿದ್ದೀವಿ. ಅಂದರೆ ತೋಟಕ್ಕೆ ಗಾಳಿ ಬೆಳಕು ಚೆನ್ನಾಗಿ ಬರುತ್ತೆ. ಕಟ್ಟಿದ್ದೆ ಸೋಲಾರ್ ಮೂರು ಇದು ಕಟ್ಟಿದ್ದೆ, ಹಂಗಾಗಿ ಸೋಲಾರ್ ಗುಂಡಿ ಹೊಡ್ಸೀನಿ. ಸೋಲಾರ್ ಹಾಕ್ಸ್ಬೇಕು ಈಗ ರೆಡಿ ಮಾಡಿ ಇಲ್ಲೇ. ಇದು ಅಡಿಕೆ ಸಿಪ್ಪೆ. ಈ ಅಡಿಕೆ ಸಿಪ್ಪೆನ ಈಗ ಲಾಟ್ ಹಾಕಿದೀವಲ್ಲ, ಇದ್ರ ಮೇಲೆ ಅಲ್ಲಿ ಕೋಳಿ ಗೊಬ್ಬರ ಇದೆ, ತೋರಿಸ್ತೀನಿ. ಆ ಕೋಳಿ ಗೊಬ್ಬರನ ಏನು ಮಾಡ್ತೀನಿ ಅಂತಂದರೆ ತಂದುಬಿಟ್ಟು ಇದ್ರ ಮೇಲೆ ಹಾಕ್ಬಿಡೋದು. ಈ ಮೇಲೆ ಹಾಕ್ಬಿಟ್ಟು ಮಳೆಗಾಲದಲ್ಲಿ ಏನು ಮಾಡ್ತೀವಿ, ಇದನ್ನು JCBನಲ್ಲಿ ರೊಟೇಟ್ ಮಾಡಿಬಿಟ್ರೆ ಈ ಗೊಬ್ಬರ ಇದನ್ನು ಪೂರ್ತಿ ಇದೋಗಿ ಈ ಒಂಥರ ಪೌಡ್ರ್ ಥರ ಬರುತ್ತೆ. ಇದೆಲ್ಲ ಹಿಂಗೆ ಹೋಗಿ ಸಣ್ಣ ಪುಡಿ ಹಂಗೆ ಡಿಕಂಪೋಸ್ ಆ ಪುಡಿ ಥರ ಬಂದಿದ್ದನ್ನು ಈ ತೋಟದೊಳಗೆ ಹಾಕಿದ್ರೆ ಏನಾಗುತ್ತೆ ಅಂದರೆ, ನಮಗೆ ಅವಾಗ ಈ ಬಿಸಿಲಿನ ಶಾಖನೂ ಭೂಮಿಗೆ ಅಷ್ಟು ಇದಾಗಲ್ಲ, ತೇವಾಂಶ ಕಾಪಾಡಲಿಕ್ಕೆ ಅನುಕೂಲ ಆಗುತ್ತೆ. ಇದು ಒಟ್ಟು ಎಷ್ಟು ಲೋಡ್ ಹಾಕಿ ಏರಿಸಿದಿರಿ ಸರ್? ಇದು ಒಂದು 15 ಲೋಡ್ ಏರಿಸಿನಿ ಟಿಪ್ಪರಲ್ಲಿ. ಸುಮ್ಮನೆ ಹಿಂಗೆ ಹಾಕಿ ಬೀಜ ಹಾಕಿದ್ದಿದೆ ಅಷ್ಟೇ. ಈಗ ಹಂಗೆ ಅದಕ್ಕದೇ ಬರ್ತಾ ಇರುತ್ತೆ, ಬಿಡ್ತಾ ಇರುತ್ತೆ. ಅದಕ್ಕೆ ನಾವು ಯಾವುದೇ ಏನು ಸ್ಪ್ರೇ ಮಾಡಲ್ಲ, ಏನಿಲ್ಲ, ಅದಕ್ಕೆ ಅದೇ ಬಿಡ್ತಾ ಇರುತ್ತೆ, ಬರ್ತಾ ಇರುತ್ತೆ ಮನೆಗೆ ಆಗುವಷ್ಟು ಆಗ್ತಾ ಇರುತ್ತೆ. ರಮೇಶ್ ಅಣ್ಣ, ಇದು ಅಡಿಕೆ ತೋಟ ನೀವು ತಗೊಂಡಾಗ 3 ವರ್ಷದ ಗಿಡ ಅಲ್ವಾ? ನೀವು ತಗೊಂಡು ಎಷ್ಟು ವರ್ಷಕ್ಕೆ ಒಂಬಾಳೆ ಬಂತು? ಅಲ್ಲ, ನಾವು ತಗೊಂಡು ವರ್ಷ ಇದಾಗಿತ್ತು, ಒಂಬಾಳೆ ಹೊಡೆದಿತ್ತು. ಹೊಡೆದಿತ್ತಾ? ವೆಲ್ ಮೇಂಟೆನೆನ್ಸ್ ಇತ್ತು ಅವಾಗ ನೀವು ತಗೊಂಡಾಗ? ಕಂಡೀಷನ್ ಮೇಂಟೆನೆನ್ಸ್ ಇರಲಿಲ್ಲ, ಕಂಡೀಷನ್ ಈ ಕಂಡೀಷನ್. ನೀವು ತಗೊಂಡು ಅದನ್ನ ಇಂಪ್ರೂವ್ ಮಾಡಿದ್ದೀರಿ. ಏನ ಇಲ್ಲ, ನಾನು ಅಡಿಕೆ ಕೊಡ್ತೀನಲ್ಲ, ಅವರು ಲಾಟ್ ಹಾಕಿರ್ತಾರೆ, ಅಲ್ಲಿಂದ ನಾನು ಹೊಡ್ಕೊಂಡು ತಗೊಂಬಂದಿದ್ದು.
ಬನ್ನಿ ಬನ್ನಿ ಆ್ಯಕ್ಚುಲಿ ಸರ್ ಇಲ್ಲಿ ಚಂದ್ರ ಸರ್ ಸ್ವಲ್ಪ ಆ್ಯಕ್ಚುಲಿ ನಾನು ಇದು ಯಾವುದೇ ಕಾರಣಕ್ಕೂ ಬೇಸಾಯ ಹೊಡ್ಸಲ್ಲ. ಬೇಸಿಗೆ ಕಾಲ ಮಳೆಗಾಲದ ಇರ್ಬೋದು. ಕುರಿ ಮಂದೆ ನಿಂತಾಗ ಮಾತ್ರ ಏನು ಮಾಡ್ತೀನಿ ಅಂದರೆ ಅವು ಹೋಗೋ ಟೈಮಲ್ಲಿ ಒಂದು ಸಲ ಮಾತ್ರ ಒಂದು ಟ್ಯಾಕ್ಟ್ರು ಇದು ಓಡಿಸೋದು ಬಿಟ್ಟರೆ ಅದು ಮೇಲ್ಗಡೆ ಒಂದೇ 1 ಇಂಚ್ ಇದಾಗಬೇಕು ಆ ಥರ. ಅದು ಬಿಟ್ಟರೆ ಬಾಣಲಿ ಓಡಿಸ್ತೀನಿ. ಆ ಟೈಮಲ್ಲಿ ಬಿಟ್ಟರೆ ಕೆಲವು ಮಳೆ ಬಂದು ಇದಾಗಿ ಓಡಿಸೋದೇ ಇಲ್ಲ. ಹಂಗಿದ್ದಾಗ ಮಾತ್ರ ಝೀರೋ ಕಲ್ಟಿವೇಶನ್ ಹಿಂಗೆ ಬಿಟ್ಬಿಡ್ತೀನಿ. ಇದು ನಾವು ಆ್ಯಕ್ಚುಲಿ ಈ ಟೈಮಲ್ಲಿ ಏನು ಹೊಡೆಯಲ್ಲ. ಅಡಿಕೆ ಕೆಡೋಗ್ಬೇಕಾದ್ರೆ ಮಾತ್ರ ವೀಲ್ ಕಟ್ರ್ ಓಡಿಸ್ತೀನಿ. ಪೂರ್ತಿ ಅವಾಗ ನೀಟಾಗಿ ವೀಲ್ ಕಟ್ರ್ ಹೊಡಿಸ್ಬಿಟ್ರೆ ಅಡಿಕೆ ಕೊಯ್ಲಿಕ್ಕೆ ನಮಗೆ ನೀಟಾಗುತ್ತೆ. 1 ಟೈಮ್ 2 ಟೈಮ್ ಅವಾಗ ಮಳೆ ಜಾಸ್ತಿ ಆದರೆ ಮತ್ತು 2 ಟೈಮ್ ಹೊಡಿಬೇಕಾಗುತ್ತೆ ವೀಲ್ ಕಟ್ರ್. ಬನ್ನಿ ಹಿಂಗೆ ಹೋಗೋಣ. ಕೃಷಿ ಹೊಂಡ ಅದು ತಿನ್ನುತ್ತೆ. ಅದಕ್ಕೆ ಒಂದು ಏನು ಮಾಡ್ತೀವಿ ಅಂದರೆ ಸಗಣಿ ಬಗಡನ ಚಿಮುಕ್ಸ್ಬೋದು. ಸಗಣಿ ಬಗಡ ಹಾಕಿದ್ರೆ ಅದು ಇಲ್ಲ. ಇದೆಲ್ಲ ಒಂದು ಸ್ವಲ್ಪ ಬಾಳೆ ಇವೆಲ್ಲ ಇದು ಮಾಡ್ಕೊಂಡು ಅದೇ ಇದಾರೆ ಅದು. ಇಲ್ಲ ಸ್ವಲ್ಪ ಡ್ಯಾಮೇಜ್ ಆಗುತ್ತೆ. ಡ್ಯಾಮೇಜ್ ಆಗಲ್ಲ ಅಂತ ಹೇಳಲ್ಲ. ಬಟ್ ಅದಕ್ಕೆ ನಮಗೆ ಅದೆಷ್ಟು ಡ್ಯಾಮೇಜ್ ಆಗುತ್ತೆ ಅದ್ರ 2 ಪಟ್ಟು ನಮಗೆ ಜಾಸ್ತಿ ಆಗುತ್ತೆ. ಏಯ್ ಜೀವ ಸಾಯಿಲ್ ಒಳ್ಳೆ ಗುಡ್ ಕಂಡೀಷನ್ ಇದೆಯಪ್ಪ. ಏನು ಈಗ ಕೇಳಲೇಬೇಡ್ರಿ ಸುಮ್ಮನೆ. ಮುಂದಿನ ವರ್ಷಕ್ಕೆ ಹಾಕ್ರಂತೆ. ಏಯ್ ತಡ್ರಿ ಈಗೇನೋ ಹರಿದೋಗೋದು. ನಾವೇನು ಮಾಡಿದ್ವಿ, ಫಸ್ಟ್ ಆ ಕಡೆದೊಂದು ಗುಂಡಿ ಹೊಡೆದ್ವಿ, ಆಮೇಲೆ ಈ ಕಡೆ ಒಂದು ಗುಂಡಿ ಹೊಡೆದು ಈ ನೀರು ಹಿಂಗಬೇಕು ಅಂತ ಇದಕ್ಕೆ ಟಾರ್ಪಲ್ ಹಾಕ್ಬೋದಿತ್ತು. ನೀವು ಟಾರ್ಪಲ್ ಹಾಕಿದ್ರೆ ಪ್ರಯೋಜನ ಇಲ್ಲ. ನಮಗೆ ಬರ್ತಕ್ಕಂಥ ನೀರೇ ಮಳೆಗಾಲದಲ್ಲಿ ತುಂಬ ನೀರು ಬರುತ್ತೆ, ಅದನ್ನು ಸ್ಟೋರ್ ಮಾಡ್ಕೊಂಡ್ರೆ ಸಾಕು. ನಾವು ಭೂಮಿಗೆ ನೀರನ್ನು ಹೆಂಗೆ ಹಿಂಗಿಸ್ಬೇಕು ಅಂತ. ಯಾಕೆ ಅಂತಂದರೆ ನಾವು ಭೂಮಿಗೆ ಈ ಏನು ಮಾಡ್ತೀವಿ ಅಂತಂದರೆ ಈ ಸ್ಟೋರೇಜ್ ಅಂದರೆ ಈಗ ಬ್ಯಾಂಕಲ್ಲಿ ಅಕೌಂಟಲ್ಲಿ ದುಡ್ಡಿದ್ರೆ ಮಾತ್ರ ನಮಗೆ ಯಾವಾಗ ಬೇಕಾದ್ರೂ ಹೆಂಗೆ ತೆಗಿಬೋದು. ಸೇಮ್ ಥರ ನಮ್ಮದು ಈ ಭೂಮಿಗೆ ನೀರನ್ನು ಹಿಂಗ್ಸೋದು ನಮ್ಮ ಕೆಲಸ. ಪ್ರತಿಯೊಬ್ಬ ರೈತನಿಗೆ ನಮ್ಮ ಜಾಸ್ತಿ ಹೆಚ್ಚಾಗದ ನೀರನ್ನು ಭೂಮಿಗೆ ಎಷ್ಟು ಸಾಧ್ಯ ಆಗುತ್ತೋ ನೀರು ಹಿಂಗ್ಸೋಂಥ ಕೆಲಸವನ್ನು ಮಾಡಬೇಕು. ಯಾಕೆ ಅಂತಂದರೆ ನಾವು ಎಷ್ಟು ಡೆಪಾಸಿಟ್ ಮಾಡ್ತೀವಿ ಅಷ್ಟನ್ನು ವಿತ್ಡ್ರಾ ಮಾಡ್ಕೋಬೋದು. ನಮಗೆ ಬೇಕಾದ ಸಮಯದಲ್ಲಿ ವಿತ್ಡ್ರಾ ಮಾಡ್ಕೋಬೋದು. ಕೇಳ್ಬೋದು ಕೆಲವರು, ನಮಗೆ ಇಲ್ಲಿ ನೀರು ಹಿಂಗಿದ ತಕ್ಷಣ ನಮ್ಮ ಬೋರಿಗೆ ಇದಕ್ಕೆ ಅನುಕೂಲ ಆಗುತ್ತಾ ಇಲ್ವಾ ಅಂತೇಳಿ ಅಂತ. ಆ್ಯಕ್ಚುಲಿ ನಮ್ಮ ಸ್ನೇಹಿತರೊಬ್ಬರು ಈ ವೇದ ರಿವರ್ ಅಂತೇಳಿ ಒಂದು ಗುಂಡಿ ಹೊಡೆದು ಇದು ಮಾಡೋಣ. ಇಡೀ ಇದರಲ್ಲಿ ಹಳ್ಳಿಕೆರೆಗೆ ನೀರು ಬರ್ತಿರತಕ್ಕಂಥದ್ದೇ ಆ ನೀರು ಶೇಖರಣೆ ಆಗಿ ಆ ಮಳೆ ಒಂದು ಸ್ವಲ್ಪ ಜಾಸ್ತಿ ಆದ ತಕ್ಷಣ ಜಲ ಉತ್ಪತ್ತಿ ಆಗುತ್ತೆ. ಆ ಜಲದ ನೀರು ಹೋಗಿ ಆ ಕೆರೆ ತುಂಬುತ್ತೆ. ಆ ಥರಕ್ಕೆ ಇಲ್ಲಿಂದ ಅಲ್ಲೊಂದು ಮೇಲ್ಗಡೆ ಒಂದು ಕಟ್ಟೆ ಟೈಪ್ ಇದೆ. ಅಲ್ಲಲ್ಲ, ಇದರಿಂದ ಮೇಕಿನ್ನು ಅಲ್ಲಿದೆ ಆ ಕಡೆ. ನಾವು ಏನು ಮಾಡ್ತೀವಿ, ಬಂದಿದ್ದ ನೀರನ್ನು ನೀರು ಹಿಂಗಿರುತ್ತೆ, ಒಂದು ಸಲ ಬರುತ್ತೆ ಹೋಗುತ್ತೆ. ಅಲ್ಲೊಂದು ಪೈಪ್ ಇಟ್ಬಿಟ್ಟಿದ್ದೀನಿ, ಲಾಸ್ಟ್ ನೀರು ಹೋಗಂಗೆ ಹೆಚ್ಚಾಗಿದೆ. ಹೋಸಲಿ ಅಂತೂ ತುಂಬ ಇಲ್ಲಾಸಿ ಒಂದು 6 ತಿಂಗಳ ಕಾಲ ಆ ತೋಟದೊಳಗೆ ನೀರು ಇತ್ತು ಕೆಳಗೆ. 6 ತಿಂಗಳು ಬಂದು ನೀರು ಹಿಂಗುತ್ತೆ. ಮತ್ತೆ ಕಡಿಮೆ ಆದ ತಕ್ಷಣ ಮತ್ತೆ ಮಳೆ ಬರುತ್ತೆ, ಮತ್ತೆ ತುಂಬ್ಕೊಳುತ್ತೆ. ಅದು ತುಂಬಿ ಈ ಕಡೆಗೆ ಡಂಪ್ ಆಗಿ ಅಷ್ಟೇ ನೀರು ಇದಾದಮೇಲೆ ಈ ಬೋರು ಒಂದು ಸ್ವಲ್ಪ ನಮ್ಮ ಮುಂಚೆ ಇದಕ್ಕೂ ಈಗಿಗೂ ಇಂಪ್ರೂವ್ ಆಗಿದೆ.